ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ಲ. ವೆಲ್ಕಮ್ ಬ್ಯಾಕ್ ಟು ದಿ ಕೂಲ್ ರಿಯಾಲಿಟಿ. ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಸ್ಪೆಷಲಿ ನಾನಿವತ್ತು ಆಫ್ಟರ್ ವಾಶ್ ಯಾವ ಥರ ಬೆಡ್ಶೀಟ್ಸ್ ಇದೆ ಅಂತ ಹೇಳಿ ನಾನು ನಿಮಗೆ ಅದರ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಸಡನ್ನಾಗಿ ಈ ಮುಂಚಿನ ವಿಡಿಯೋವನ್ನು ನಾನು ಎಡಿಟ್ ಮಾಡಿ ಹಾಕುವಾಗ ಈ ವಿಡಿಯೋ ನೆನಪಾಯಿತು. ಯಾಕೆಂದರೆ ನನಗೆ ಆಲ್ರೆಡಿ ನಾನು ಮೊನ್ನೆ ಒಂದು ಫಂಕ್ಷನಿಗೆ ಹೋದಾಗ ನನ್ನ ಕಸಿನ್ ಒಬ್ಬಳು ಹೇಳಿದ್ಲು, ಅವಳ ಫ್ರೆಂಡ್ಸ್ ಕೇಳ್ತಾ ಇದ್ರಂತೆ ಬೆಡ್ಶೀಟ್ಸ್ ಎಲ್ಲ ಹೇಗಿದೆ, ವಾಶ್ ಮಾಡಿದ್ರೆಲ್ಲ ಕಲರ್ ಹೋಗ್ತಾ ಇದೆಯಾ, ಯಾವ ಥರ ಇದೆ ಅಂತ ಕೇಳ್ತಾ ಇದ್ರಂತೆ ಆಫ್ಟರ್ ವಾಶ್. ಸೊ ಅದನ್ನು ವೀಡಿಯೋ ಮಾಡುವ ಅಂತ ಅನಿಸ್ತು. ಯಾಕಂದರೆ ಅವರು ಕೂಡ ಬೇರೆ ಕಡೆ ಸ್ಟೇ ಆಗೋದ್ರಿಂದ ಅವರಿಗೆ ಕೂಡ ಹೆಲ್ಪ್ ಆದರೆ ಒಳ್ಳೆಯದಲ್ವ. ಸೊ ಆದ ಕಾರಣ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಆಯಿತಾ. ನಾನು ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಯಾವುದು ಒಂದು ವಾಶ್ ಮಾಡಿಲ್ಲ, ಮತ್ತು ಪ್ರತಿಯೊಂದು ವಾಶ್ ಮಾಡಿದ್ದೀನಿ. 2 ನಮ್ಮ ಮನೇಲಿ ವಾಶ್ ಮಾಡಿದ್ದೇನೆ, ಮತ್ತು ಉಳಿದದೆಲ್ಲ ಇಲ್ಲಿ ವಾಶ್ ಮಾಡಿದ್ದೀನಿ. ಒಂದು ವಾಶ್ ಮಾಡಲಿಲ್ಲ. ನಿಮಗೆ ಈ ಕೋಳಿ ಥರ ಸೌಂಡ್ ಕೇಳಿದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ ನಮ್ಮ ಮನೆಯ ಮುಂದೆನೇ ಒಬ್ಬರು ಕೋಳಿನ ಎಲ್ಲ ಕಟ್ತಾರೆ. ಅಂದರೆ ಅವರು ಬಹುಶಃ ಇದಕ್ಕೆ ಕೋಳಿ ಅಂಕಕ್ಕೆಲ್ಲ ಕೋಳಿ ಕೊಡ್ತಾರೆ ಇರಬೇಕು. ಸೊ ಅದು ತುಂಬ ಯಾವತ್ತೂ ಇದು ಕೊಕ್ಕೋ ಅಂತ ಹೇಳ್ತಾ ಇರ್ತದೆ. ಸೊ ನೀವು ಸ್ವಲ್ಪ ಅದನ್ನು ಇದು ಕಿರಿಕಿರಿ ಅನಿಸ್ಬೋದು, ಆಯಿತಾ. ಸ್ವಲ್ಪ ಬೇರ್ ಮಾಡಿ ನನ್ನ ವೀಡಿಯೋವನ್ನು. ಸೊ ನಾನು ಬೇಗ ಹೇಳಿ ಮುಗಿಸ್ತೇನೆ ಯಾವ ಬೆಡ್ಶೀಟ್ ಯಾವ ಥರ ಇದೆ ಅಂತ ಹೇಳಿ. ನಾನು ಆಲ್ರೆಡಿ 2 ವಾಶ್ ಮಾಡಿದ್ದೀನಿ ಮನೆಯಲ್ಲಿ. ತುಂಬ ಕಪ್ಪು ಕಲರ್ ಹೋಗಿತ್ತು. 2 ಸಪ್ರೇಟಾಗಿ ವಾಶ್ ಮಾಡಿದ್ದೇನೆ. ಯಾಕಂದರೆ ವಾಷಿಂಗ್ ಮಿಷಿನಿಗೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ. ನಾನು ಜಸ್ಟ್ ನೀರಲ್ಲಿ ಇದು ಮಾಡಿ ಆಮೇಲೆ ಜಸ್ಟ್ ಬ್ರಷ್ ಮಾಡಿ ನಾನು ಡೈರೆಕ್ಟ್ ವಾಶ್ ಮಾಡಿದ್ದು. ಆದ್ರೂ ಡಾರ್ಕಾಗಿ ನಿಮಗೆ ಇದು ಬರ್ತದೆ, ಕಪ್ಪು ನೀರು ಬರ್ತಾಯಿತ್ತು. ಬಟ್ ಫೈನ್, ಯಾಕೆ ನಾನು ಸಪ್ರೇಟಾಗಿ ಮಾಡಿದ್ದೆ. ಒಂದೇ ಸರಿ ವಾಶ್ ಮಾಡಿರೋದು, ಅದನ್ನು ನಾನು ಮನೇಲಿ ಇಟ್ಟಿದ್ದೀನಿ. ಆಮೇಲೆ ನಾನು ಇಲ್ಲಿ ಕೂಡ ನನ್ನ ಗಂಡನ ಮನೆಯಲ್ಲಿ ಕೂಡ ನಾನು ಬೆಡ್ಶೀಟ್ಸನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಇಟ್ಟಿದ್ದೆ ನಾನೇ ವಾಶ್ ಮಾಡ್ತೀನಿ ಅಂತ. ನನ್ನ ಹಸ್ಬೆಂಡ್ ಆಲ್ರೆಡಿ ಅವರು ವಾಶ್ ಮಾಡಿದ್ದಾರೆ ಅಂದರೆ ಯಾವ ರೀತಿ ಗೊತ್ತುಂಟ, ವಾಷಿಂಗ್ ಮಿಷಿನಲ್ಲಿ ಹಾಕಿ 4 ಸರಿ ತಿರುಗಿಸಿದ್ದಾರೆ. ಸೊ ಅದು ಪೂರ್ತಿ ಕಲರ್ ಹೋಗಿ ತುಂಬ ಲೈಟ್ ಕಲರ್ ಆಗಿದೆ. ನಾನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ, ಆಯಿತಾ. ಒಂದು ರೆಡ್ ನಾನು ತೋರಿಸ್ತೀನಿ. ಅದು ಒಂದೇ ಮಾಡೋಕ್ಕೆ ಹೋಗಿದ್ದಾರೆ, ಬೇರೆ ಯಾವುದು ವಾಶ್ ಮಾಡಲಿಲ್ಲ ಪುಣ್ಯಕ್ಕೆ. ಅವರು ವಾಶ್ ಮಾಡಲಿಕ್ಕೆ ಹೋದರೆ ಎಲ್ಲ ಪ್ರತಿಯೊಂದದ್ದು ಕೂಡ ಕಲರ್ ಹೋಗಿ ವೈಟ್ ಆಗ್ತಿತ್ತು. ಸೊ ನಾನು ನಿಮಗೆ ತೋರಿಸ್ತೀನಿ ರೆಡ್ ಯಾವ ಥರ ಇದೆ ಅಂತೇಳಿ. ಅದನ್ನು ನನ್ನ ಹಸ್ಬೆಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿದ್ದಾರೆ. ನಾರ್ಮಲಾಗಿ ನಾವು ಬೆಡ್ಶೀಟ್ ಹೇಗೆ ವಾಶ್ ಮಾಡ್ತೀವಿ ಅದೇ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಅಷ್ಟು ಬೇಕಂತ ಇಲ್ಲ, ಬಟ್ ಅವ್ರು ಜಾಸ್ತಿ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಕಾಣಿಸ್ತದೆ ಅಂದರೆ. ನೋಡಿ, ಅದು ರೆಡ್ ಬೆಡ್ಶೀಟ್, ಆಯಿತಾ. ನನ್ನ ಮೊದಲಿದ್ದು ವೀಡಿಯೋ ನೀವು ನೋಡಿದರೆ ಗೊತ್ತಾಗ್ಬೋದು ನಿಮಗೆ, ರೆಡ್ ಬೆಡ್ಶೀಟ್. ಸೊ ಅದು ಸ್ವಲ್ಪ ಡಾರ್ಕ್ ರೆಡ್ ಇತ್ತು. ಇದು ವಾಶ್ ಮಾಡಿ ಆದಮೇಲೆ ಈ ಥರ ಬಂದಿದೆ ನೋಡಿ, ಈ ಥರ ಬಂದಿದೆ, ಆಯಿತಾ. ಈ ಥರ ಬಂದಿದೆ ಅಂದರೆ ಸ್ವಲ್ಪ ಡಲ್ ಆಗಿದೆ. ನಾನು ವಾಶ್ ಮಾಡಿರೋ ಬೆಡ್ಶೀಟ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಅದು ನನ್ನ ಹಸ್ಬೆಂಡ್ ವಾಶ್ ಮಾಡಿ ಅಷ್ಟಿದೆ. ಅದೇ ಕಪ್ಪಾಗಿ ತುಂಬ ಕಪ್ಪು ಕಲರ್ ಹೋಗ್ತದೆ, ಆಯಿತಾ. ಸೊ ಮೇ ಬಿ ನಂಗೆ ಗೊತ್ತಿಲ್ಲ ಸೆಕೆಂಡ್ ವಾಶಲ್ಲಿ ಸರಿ ಆಗ್ತದೆ ಹೇಗೆ ಅಂತೇಳಿ. ನೋಡಿ, ಇದು ನಾನು ವಾಶ್ ಮಾಡಿದ ಬೆಡ್ಶೀಟ್. ಇದು ಜಸ್ಟ್ ನಾನು ಒಂದೇ ಟೈಮ್ ನೀರಿಗೆ ಹಾಕಿ ನಾನು ವಾಶ್ ಮಾಡಿರೋದು, ಆಯಿತಾ. ಬ್ರಷ್ ಮಾಡಿದ್ದೇನೆ, ಒಂದು ಸ್ವಲ್ಪ ಬ್ರಷ್ ಮಾಡಿದ್ದೇನೆ, ಆಯಿತಾ. ಇದು ಕೂಡ ಸ್ವಲ್ಪ ಕಲರ್ ಫೇಡ್ ಆಗಿದೆ. ಒಂದು ಎಲ್ಲೋ ಇದೆ, ಅದು ಕೂಡ ನಾನು ತೋರಿಸ್ತೇನೆ ನೋಡಿ. ಇದು ಕೂಡ ನಾನು ವಾಶ್ ಮಾಡಿದ್ದೇನೆ. ಇದು ನಾನು ಯೂಸ್ ಮಾಡಲಿಲ್ಲ, ಇದು ಕೂಡ ವಾಶ್ ಮಾಡಿದ್ದೇನೆ. ಕೊನೆಗಿಷ್ಟು ತನಕ ನಿಲ್ತದೆ ನೋಡಿ. ಫುಲ್ ವೈಟ್ ಏನಾಗಲಿಲ್ಲ. ನೀವೇನು ಮಾಡಬೇಕಂದ್ರೆ, ಎಲ್ಲಾದರೂ ನಿಮಗೆ ಯಾರಿಗಾದ್ರು ತಗೊಳ್ಳಿಕ್ಕೆ ಮನಸ್ಸಿದ್ದೆ ಈ ಬೆಡ್ಶೀಟನ್ನು ನೀವು ಸಪ್ರೇಟಾಗಿ ವಾಶ್ ಮಾಡಿ, ಎಲ್ಲ ಒಟ್ಟಿಗೆ ಹಾಕಿ ವಾಶ್ ಮಾಡಬೇಡಿ. ಯಾಕಂದರೆ ತುಂಬ ಕಪ್ಪು ಕಲರ್ ಹೋಗ್ತದೆ, ಕಪ್ಪು ಕಲರ್. ಮೇ ಬಿ ಅವರು ಫ್ಯಾಕ್ಟ್ರಿಯಲ್ಲಿ ಮಾಡಿ ಆ ಕೂಡಲೇ ಅದನ್ನು ಒಣಗಿಸ್ತಿಲ್ವ ಅಂತ ಗೊತ್ತಿಲ್ಲ ನನಗೆ, ಅದು ಕಪ್ಪು ಕಲರ್ ಹೋಗ್ತದೆ. ಸೊ ಸಪ್ರೇಟಾಗಿ ವಾಶ್ ಮಾಡಿ ಒಣಗಿಸಿ ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನು, ಆಯಿತಾ. ತುಂಬ ಸರ್ತಿ ನೀವು ನೀರಲ್ಲಿ ತಿರುಗಿಸ್ಲಿಕ್ಕೆಲ್ಲ ಹೋಗಬೇಡಿ. ಫಸ್ಟ್ ವಾಶ್ ಮಾಡುವಾಗ ನೀವು ಒಂದು ಸರ್ತಿ ಹಾಕಿ ನೀರಿಗೆ ಹಾಕಿ ಮತ್ತು ಬ್ರಷ್ ಮಾಡಿ ಆದಮೇಲೆ ಒಂದು 2 ಸರಿ ಒಳ್ಳೆ ನೀರಲ್ಲಿ ಮಾಡಿ ಆಮೇಲೆ ಇದು ಮಾಡಿ ಹಾಕಿ ಒಣಗಿಸಿ. ಔಟ್ ಆಫ್ 10 7 or 8 ಕೊಡ್ಬೋದು ನಮಗೆ ಇದಕ್ಕೆ, ಆಯಿತಾ. ಸೊ 10 ಕೊಡಲಿಕ್ಕೆ ನಂಗೆ ಅಷ್ಟು ಧೈರ್ಯ ಇಲ್ಲ, ಯಾಕಂದರೆ ಇನ್ನೊಂದು ಸರಿ ಸೆಕೆಂಡ್ ಟೈಮ್ ವಾಶ್ ಮಾಡಬೇಕು. ಒಂದು 7 to 8 ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ನೋಡಿ, ಕಮ್ಮಿಯಲ್ಲಿ ಆಗುತ್ತೆ ಇದು. ಆ್ಯಕ್ಚುಲಿ ನಿಮಗೆ ಲಿಂಕ್ ಬೇಕಾದರೆ ಕೇಳಿ, ನಾನು ನಿಮಗೆ ಕೊಡ್ತೀನಿ, ಆಯಿತಾ, ಲಿಂಕ್. ಸೊ ಇದು ನಂದು ಆಫ್ಟರ್ ವಾಶ್. ಆಮೇಲೆ ಇನ್ನೊಂದಿದೆ, ಅದು ವಾಶ್ ಮಾಡಲೇ ಇಲ್ಲ, ವಾಶ್ ಮಾಡಬೇಕು. ಸೊ ಅದರದ್ದು ಕೂಡ ಫೀಡ್ಬ್ಯಾಕ್ ನಾನು ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ.
ಇದು ಯಾರಿಗದು ಅರ್ಜೆಂಟ್ ಬೇಕಾದಲ್ಲಿ ನೀವು ಆರ್ಡರ್ ಮಾಡ್ಬೋದು ಆಯಿತಾ. ಸೊ ಅಷ್ಟು ನಾನು ಇವತ್ತಿನ ಬೆಡ್ಶೀಟಿನ ವಿಷಯ. ಹಾಗೂ ನಾನು ಮೊನ್ನೆ ಒಂದು ಫಂಕ್ಷನಿಗೆ ಹೋಗಿದ್ದೆ. ಅಲ್ಲಿ ನಂಗೆ ಖಂಡಿತ ಗೊತ್ತಿದೆ ಅವ್ರು ನನ್ನ ವೀಡಿಯೋ ನೋಡೋದಿಲ್ಲ ಅಂತ ಹೇಳಿ. ಫಂಕ್ಷನಿಗೆ ಹೋದರೆ ಅವ್ರು ಹೇಳ್ತಾರೆ ನೀನು ಅರ್ಧ ಗಂಟೆ ವೀಡಿಯೋ ಮಾಡ್ತಾ ಇರ್ತೀಯಲ್ಲ, ಅಷ್ಟು ನೋಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆ್ಯಕ್ಚುಲಿ ಅವರು ವೀಡಿಯೋವನ್ನು ನೋಡಲೇ ಇಲ್ಲ ಆಯಿತಾ. ಅವರು ಅರ್ಧ ಗಂಟೆ ವೀಡಿಯೋ ಮಾಡ್ತೇನಂತೆ. ನಾನು ಅರ್ಧ ಗಂಟೆ ಮಾಡಲೇ ಇಲ್ಲ. ನಾನು ಫಸ್ಟ್ ವೀಡಿಯೋ ನಾನು ಇಂಟ್ರಡಕ್ಷನ್ ವೀಡಿಯೋದಲ್ಲಿ ಹೇಳಿರೋದು, ನಾನು ಮಾಡೋದು ಈ ವಿಡಿಯೋ 7 to 8 ಮಿನಿಟ್ಸ್, ಕಮ್ಮಿ ಅಂದರೆ 4 ಮಿನಿಟ್ಸು ಕೂಡ 3 ಮಿನಿಟ್ಸು ಕೂಡ ಮಾಡ್ತೀನಿ. ಯಾಕಂದರೆ ತುಂಬ ನಾನೀಗ ಬಿಗಿನಿಂಗ್, ಆಮೇಲೆ ನಾನು ತುಂಬ ಮಾತಾಡ್ಕೊಂಡು ಹಾಕಿದರೆ ಯಾರಿಗೂ ಇಷ್ಟ ಆಗ್ತದೆ, ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ಲ ವೀಡಿಯೋ. ನಾನು ಹಾಕ್ತಾ ಇರೋದು ಒಂದು ಅಭ್ಯಾಸ ಹಾಕ್ಕೊಂಡು ಹೋಗುವ ಅಂತ ಇದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ನನ್ನ ಇಂಟೆನ್ಷನ್ ಇಲ್ಲ. ಸ್ಲೋಲಿ ನನಗೆ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದರೆ ಆಯಿತು. ಆಮೇಲೆ ನನಗೆ ದುಡ್ಡು ಮಾಡಬೇಕಾದೇನಿಲ್ಲ, ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದೊಂದು ನನ್ನ ಒಂದು ಎಡಿಷ್ನಲ್ ಹಾಬಿ. ಇದು ನನಗೆ ಇಷ್ಟ ವೀಡಿಯೋ ಮಾಡೋದಂತಲ್ಲ, ವೀಡಿಯೋ ಮಾಡೋದಂದರೆ ನನಗೆ ಇಷ್ಟ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆನೂ ತುಂಬ ಸತಿ ಟ್ರೈ ಮಾಡಿದ್ದೇನೆ ಯೂಟ್ಯೂಬ್. ಇದಕ್ಕಿಂತ ಮುಂಚೆನೂ ಒಮ್ಮೆ ನಾನು ಓಪನ್ ಮಾಡಿದ್ದೆ ಯೂಟ್ಯೂಬ್, ಮೇ ಬಿ 2 years ಬ್ಯಾಕ್ ಮಾಡಿ ಒಂದು 2 ವೀಡಿಯೋ ಹಾಕಿ ಮತ್ತು ಡಿಲೀಟ್ ಮಾಡಿದ್ದೆ. ಸೊ ಈ ಸತಿ ಏನಾಯಿತು ಅಂದರೆ ವೀಡಿಯೋ ಡಿಲೀಟ್ ಮಾಡೋದು ಬೇಡ, ಮಾಡುವ ಅಂತ ಇದ್ದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದು ಸರಿ 1 week ಗ್ಯಾಪ್ ಆಗ್ತದೆ, ಫೈನ್. 1 week ಗ್ಯಾಪ್ ಅಂದರೆ ಕೆಲವೊಂದು ಸರಿ ಮಗುದು ವಿಷಯ, ಮನೆಯದು ಕೆಲಸ, ಮಗುವಿದು ಕೆಲಸ, ಆಮೇಲೆ ಆಫೀಸಿದು ಅದು ಇದು, ಆಮೇಲೆ ಹೆಲ್ತ್ ಇಶ್ಯೂಸ್ ಎಲ್ಲ ಬಂದಾಗ 1 week ಗ್ಯಾಪ್ ಆಯಿತು, ಮಾಡಲಿಕ್ಕಾಗಲಿಲ್ಲ ನನಗೆ. ಅದೇ ನನಗೆ ಮೊನ್ನೆ ಫಂಕ್ಷನ್ಗೆ ಹೋದಾಗ ಅವ್ರು ನನಗೆ ಹೇಳಿದರು, ಆ್ಯಕ್ಚುಲಿ ಅವ್ರು ನನ್ನದು ಅಣ್ಣ, ಅವ್ರು ಹೇಳ್ತಾಯಿದ್ರು ನೀನು ಇಷ್ಟು ದೊಡ್ಡ ವೀಡಿಯೋ ಮಾಡ್ತೀಯಲ್ಲ. ನಾನು ಹೇಳಿದೆ ನೀನು ಕರೆಕ್ಟಾಗಿ ನಾನು ವೀಡಿಯೋ ನೋಡಿದ್ದೀಯಾ? ವೀಡಿಯೋ ನೋಡಲಿಲ್ಲ, ಇರೋದೇ 7-8 ನಿಮಿಷ ಆಯಿತಾ. ಯಾಕೆ ನಾನು ಹೇಳಿದೆ ನೀವು ವೀಡಿಯೋವೇ ನೋಡಲಿಲ್ಲ ಅಲ್ಲ ಅಂತೇಳಿ. ನಾನು ನೋಡಬೇಕಂತ ಎಲ್ಲರ ಹತ್ರ ಹೇಳ್ತಾ ಇಲ್ಲ, ಯಾರಿಗೆ ಇಷ್ಟ ಇದೆ ಅವರು ನೋಡಿ ಅಷ್ಟೇ, ಇಲ್ಲದಿದ್ದರೆ ಪರವಾಗಿಲ್ಲ. ಜಸ್ಟ್ ಇದನ್ನು ನೋಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬಿಡಿ, ನನಗೇನು ಅದರಿಂದ ಬೇಜಾರೇನು ಅನಿಸೋದಿಲ್ಲ. ಆಮೇಲೆ ಅದೇ ನಾನು ಮಾತಾಡ್ತಾ ಇರ್ತೀನಿ, ಯಾಕಂದರೆ ಕಂಟೆಂಟ್ ಇಲ್ಲದಿದ್ದರೆ ಕೆಲವು ವಿಷಯಗಳನ್ನ ಹೇಳ್ತಾ ಇರ್ತೀನಿ ನಾನು, ಮತ್ತು ಕಂಟೆಂಟ್ ಇರೋದಿಲ್ಲ ಅಲ್ಲ. ಕಂಟೆಂಟ್ ಇದ್ದರೆ ನಮಗೆ ಅಷ್ಟೊಂದು ಜಾಸ್ತಿ ಮಾತಾಡಬೇಕಂತ ಇಲ್ಲ. ಆಮೇಲೆ ಅರ್ಧ ನೋಡಿ ಜಡ್ಜ್ ಮಾಡಿದ್ರು ಕೂಡ ನನಗೆ ಕೆಲವು ಜಡ್ಜ್ ಮಾಡೋದು ಇಷ್ಟ ಆಗಲಿಲ್ಲ. ಯಾಕಂದರೆ ಅವರು ನಾನೇ ಅರ್ಧ ನೋಡಿ ಜಡ್ಜ್ ಮಾಡಿದ್ರೆ ನನಗೆ ಅದನ್ನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಪರವಾಗಿಲ್ಲ, ನೋಡೋದಿದ್ರೆ ಪರವಾಗಿಲ್ಲ, ಅವರಿಗೂ ಅವರ ಕೆಲಸ ಇರುತ್ತೆ. ಎಲ್ಲರೂ ನನ್ನ ವೀಡಿಯೋ ನೋಡಬೇಕಂತ ಹೇಳ್ತೀನಿ ನಾನು. ಇಲ್ಲ, ಖಂಡಿತವಾಗಿಯೂ ಎಲ್ಲರೂ ನನ್ನ ವೀಡಿಯೋ ನೋಡಿ ಅಂತ ಹೇಳೋದಿಲ್ಲ ನಾನು. ನಿಮಗೆ ಇಷ್ಟ ಇದ್ದರೆ ನೋಡಿ, ಇಲ್ಲದಿದ್ದರೆ ಬೇಡ. ನಾನು ಯಾವುದು ವೀಡಿಯೋ ಹಾಕೋದನ್ನು ಹಾಕ್ಕೊಂಡಿರ್ತೀನಿ ಆಯಿತಾ, ಅಷ್ಟೇ. ಆಮೇಲೆ ಬೇರೆ ಎಂಥ ವಿಷಯ ಇಲ್ಲ. ಸೊ ಅದೇ ನನ್ನ ಕಸಿನ್ ನನಗೆ ಹೇಳಿದ ನೆನಪಾಯಿತು, ಹೀಗೆ ಬೆಡ್ಶೀಟಿದು ಆಫ್ಟರ್ ವಾಶ್ ಹೇಳು ನನಗೆ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು ಯಾವ ಥರ ಇದೆ ಅಂತ ಹೇಳಿ ಬೆಡ್ಶೀಟ್ಸ್ ಅಂತೇಳಿ. ಯಾಕಂದರೆ ಅವರು ನೋಡಿದ್ದಾರಂತೆ ನನ್ನ ವೀಡಿಯೋ ಹಾಗೆ. ಸೊ ಆಫ್ಟರ್ ವಾಶ್ ನೀವು ತಗೊಳ್ಬೋದು. 8 out of 10 ಕೊಡ್ತೇನೆ ನಾನು ಅಷ್ಟೇ. 7 ಅಥವಾ 7.5 or 8 out of 10. 9 ಕೊಡಲಿಕ್ಕೆ ಆಗೋದಿಲ್ಲ, 10 ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಮ್ಮೆ ವಾಶ್ ಮಾಡಿ ಆದಮೇಲೆ ಇನ್ನೊಂದು ಸರಿ ವಾಶ್ ಮಾಡಿ ಆದಮೇಲೆ ನೋಡಿ ನಾನು ಬೇಕಾದರೂ ಕೊಡುವ ಆಯಿತಾ. ಸೊ ಫಸ್ಟ್ ವಾಶಲ್ಲಿ ಗೊತ್ತಾಗೋದಿಲ್ಲ ಅಷ್ಟು ಬೇಗ. ಸೊ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.